ಪಕ್ಕ ಗೂಗಲ್ ಮ್ಯಾಪ್ ಹಾಕೊಂಡು ಹುಡ್ಕೊಂಡ್ ಬರ್ತೀನಿ. ಸೊ ಬೇಡ ಇವತ್ತು ಜಾವಾಸ್ಕ್ರಿಪ್ಟ್ ಅಲ್ಲಿ ಮ್ಯಾಪ್ ಫಂಕ್ಷನ್ ಅಂದ್ರೆ ಅಂತ ನೋಡೋಣ. ಬೇಸಿಕಲಿ ಒಂದು ಅರೆ ಒಳಗಡೆ ಇರೋ ಎಲ್ಲ ಎಲಿಮೆಂಟ್ಸ್ ಮೇಲೂ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡಿ ಆ ರಿಸಲ್ಟ್ ನಾವು ಇನ್ನೊಂದು ಅರೆದಲ್ಲಿ ಸ್ಟೋರ್ ಮಾಡಕ್ಕೆ ನಾವು ಮ್ಯಾಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ನೋಡಬಹುದು ಒಂದು ಅರೆ 1 ಅಂತ ಒಂದು ಅರೆ ಇದೆ. ಸೊ ಅದರೊಳಗಡೆ 5 ಎಲಿಮೆಂಟ್ಸ್ ಇದೆ. ಈ ಅರೆದಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಮಲ್ಟಿಪ್ಲೈ ಬೈ 2 ಮಾಡ್ಬಿಟ್ಟು ಅದನ್ನ ಹೊಸ ಅರೆದಲ್ಲಿ ಸ್ಟೋರ್ ಮಾಡೋಣ ಮ್ಯಾಪ್ ಫಂಕ್ಷನ್ ಯೂಸ್ ಮಾಡ್ಕೊಂಡು. ಸೊ ಇವಾಗ ನೀವು ನೋಡಬಹುದು ನಾನು ಅರೆ 2 ಮಾಡಿದೀನಿ. ಅರೆ 2 ಒಳಗಡೆ ನಾವು ಅರೆ 1 ಡಾಟ್ ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿದೀನಿ. ನೀವು ನೋಡಬಹುದು ಮ್ಯಾಪ್ ಒಳಗಡೆ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಒಳಗಡೆ ನಮ್ಮ ಅಂತ ಒಂದು ಪ್ಯಾರಾಮೀಟರ್ ಇದೆ. ಅದು ಬಂದ್ಬಿಟ್ಟು ರಿಟರ್ನ್ ನಮ್ ಸ್ಟಾರ್ 2 ಅಂತ ಇದೆ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಅರೆ 1 ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ನಮ್ಮ ಒಳಗಡೆ ಒಂದೊಂದಾಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ 1 ಇದೆ. 1 ಬಂದ್ಬಿಟ್ಟು ನಮ್ಮ ಒಳಗಡೆ ಬಂದ್ಬಿಟ್ಟು ಅಲ್ಲಿ ರಿಟರ್ನ್ ನಮ್ ಸ್ಟಾರ್ 2 ಅಂತ ಇದೆ. ಸೊ 1 ಇಂಟು 2 2 ಆಗುತ್ತೆ. ಆಮೇಲೆ 2 ಬರುತ್ತೆ. 2 ಇಂಟು 2 4 ಆಗುತ್ತೆ. ಅದೇ ರೀತಿ ಒಂದೊಂದಾಗೆ ಬಂದ್ಬಿಟ್ಟು ಅರೆ 2 ದಲ್ಲಿ ಸ್ಟೋರ್ ಆಗುತ್ತೆ. ಅವಾಗ ನಾನು ಅರೆ 2 ನ ಔಟ್ಪುಟ್ ತಗೊಂತೀನಿ. ಅವಾಗ ನಂಗೆ ಅರೆ 1 ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಮಲ್ಟಿಪ್ಲೈ ಬೈ 2 ಆಗಿ ಔಟ್ಪುಟ್ ನಂಗೆ ಬರುತ್ತೆ. ಮಜಾ ಏನಂದ್ರೆ ಎಕ್ಸ್ಪ್ರೆಷನ್ ಇದೇ ತರ ಒಂದೇ ಇದ್ರೆ ಆರೋ ಫಂಕ್ಷನ್ ಯೂಸ್ ಮಾಡ್ಕೊಂಡು ಸೇಮ್ ಕೋಡ್ ನಾನು ಬರೀ 3 ಲೈನ್ ಅಲ್ಲೇ ಬರ್ದಿದ್ದೀನಿ. ನೋಡಬಹುದು ಅಲ್ಲಿ ಮ್ಯಾಪ್ ಒಳಗಡೆ ನಮ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ನಮ್ ಸ್ಟಾರ್ 2 ಅಂತ ಹಾಕಿದೀನಿ. ಸೊ ಯಾವಾಗ ನಾನು ಔಟ್ಪುಟ್ ತಗೊಂತೀನಿ ಅವಾಗ ನಮ್ಗೆ ಅರೆ 1 ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಮಲ್ಟಿಪ್ಲೈ ಬೈ 2 ಆಗಿ ಬಂತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ಟರ್ ಅಂದ್ರೆ ಏನಂತ ನೋಡೋಣ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.